ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಗಡುವು ನೀಡಿದಂತೆ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಪಾಲಿಕೆಯ ತೆರವು ಕಾರ್ಯಾಚರಣೆ. ಅನಧಿಕೃತ ಗೂಡಂಗಡಿಗಳ ತೆರವು, ರಸ್ತೆ ಒತ್ತುವರಿ ವಿರುದ್ಧ ಕಟ್ಟುನಿಟ್ಟಿನ ಎಚ್ಚರಿಕೆ. ರೈತರನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಲು ಸರ್ಕಾರ ರಾಗಿ ಭತ್ತ ಖರೀದಿ ಕೇಂದ್ರ ಸ್ಥಾಪಿಸಿದೆ. ಈ ಯೋಜನೆಯನ್ನ ಸದುಪಯೋಗಪಡಿಸಿಕೊಳ್ಳಲು ಮಾಜಿ ಸಚಿವ ಎ ಮಂಜು ಕರೆ. ಹಾಸನದಲ್ಲಿ ಯಶ್ ತಾಯಿ ದೇವರಾಜ್ ನಡುವಿನ ಸೈಟ್ ಜಟಾಪಟಿ ಪ್ರಕರಣ. ಎಸ್ಪಿ ಕಚೇರಿಗೆ ನಟ ಯಶ್ ತಾಯಿ ಪುಷ್ಪ ಭೇಟಿ, ದೂರು ದಾಖಲು. ವಾರ್ತೆಗಳ ವಿವರ. ಮಾರುಕಟ್ಟೆ ರಸ್ತೆ ಒತ್ತುವರಿ ಮಾಡಿಕೊಂಡು ನಿರ್ಮಿಸಲಾಗಿದ್ದ ಅನಧಿಕೃತ ಗೂಡಂಗಡಿಗಳ ವಿರುದ್ಧ ಮಹಾನಗರ ಪಾಲಿಕೆ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ನಡೆಸಿದರು. ಕಳೆದ ಹಲವು ತಿಂಗಳಿಂದ ಮಾರುಕಟ್ಟೆ ಪ್ರದೇಶದಲ್ಲಿ ರಸ್ತೆ ಸಂಕುಚಿತವಾಗಿದ್ದು ಸಾರ್ವಜನಿಕರು ಹಾಗೂ ವಾಹನ ಸವಾರರು ಸಂಚಾರ ತೊಂದರೆ ಅನುಭವಿಸುತ್ತಿದ್ದರು. ಪಾಲಿಕೆಯಿಂದ ನೀಡಿರುವ ಮಳಿಗೆಗಿಂತ ರಸ್ತೆ ಬದಿಗೆ ಅಂಗಡಿ ಒತ್ತುವರಿ ಮಾಡಲಾಗಿತ್ತು. ಇನ್ನು ಪ್ಲಾಸ್ಟಿಕ್ ಟಾರ್ಪಲ್ ಅನ್ನು ರಸ್ತೆ ಮುಚ್ಚುವಂತೆ ಹಾಕಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಇಂಜಿನಿಯರ್ ಕವಿತಾ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಜೆಸಿಬಿ ಯಂತ್ರದ ಮೂಲಕ ಅಧಿಕಾರಿಗಳು ಕ್ರಮಕ್ಕೆ ಮುಂದಾದರು. ಇದೇ ವೇಳೆ ಪಾಲಿಕೆ ಇಂಜಿನಿಯರ್ ಕವಿತಾ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ರಸ್ತೆ ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನು ನಿರ್ಮಿಸಿಕೊಂಡಿದ್ದ ವ್ಯಾಪಾರಿಗಳಿಗೆ ಪೂರ್ವ ಸೂಚನೆ ನೀಡಲಾಗಿದ್ದು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಲು ಗಡುವು ಸಹ ನಿಗದಿ ಮಾಡಲಾಗಿತ್ತು. ಆದರೆ ಸೂಚಿಸಿದ ಅವಧಿಯೊಳಗೆ ಕೆಲ ಅಂಗಡಿಗಳನ್ನು ತೆರವು ಮಾಡಲಾಗಿದ್ದು, ಆದರೆ ಇನ್ನಷ್ಟು ಅಂಗಡಿಗಳ ಒತ್ತುವರಿ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆಯಿಂದ ತೆರವು ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಮಾರುಕಟ್ಟೆಗೆ ದಿನನಿತ್ಯ ಸಾವಿರಾರು ಜನರು ಆಗಮಿಸುವ ಹಿನ್ನೆಲೆಯಲ್ಲಿ ರಸ್ತೆ ಒತ್ತುವರಿ ಕಾರಣದಿಂದಾಗಿ ತುರ್ತು ವಾಹನ ಸಂಚಾರಕ್ಕೂ ಅಡಚಣೆ ಉಂಟಾಗುತ್ತಿತ್ತು. ಪಾದಚಾರಿಗಳಿಗೆ ಸುರಕ್ಷಿತವಾಗಿ ನಡೆಯಲು ಅವಕಾಶ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸಾರ್ವಜನಿಕರ ಅನೇಕ ದೂರುಗಳ ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ನಗರ ವ್ಯಾಪ್ತಿಯಲ್ಲಿನ ಇತರೆ ಪ್ರಮುಖ ರಸ್ತೆಗಳಲ್ಲಿ ಸಹ ಒತ್ತುವರಿ ತೆರವು ಕಾರ್ಯಾಚರಣೆ ಹಂತ ಹಂತವಾಗಿ ಮುಂದುವರಿಯಲಿದೆ. ನಿಯಮ ಉಲ್ಲಂಘನೆ ಮಾಡುವವರ ವಿರುದ್ಧ ದಂಡಾತ್ಮಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಹಾನಗರ ಪಾಲಿಕೆ ಎಚ್ಚರಿಕೆ ನೀಡಿದೆ. ನಗರವನ್ನ ಸುಗಮ ಸಂಚಾರ ಹಾಗೂ ಶಿಸ್ತಿನ ವ್ಯಾಪಾರ ವಾತಾವರಣಕ್ಕೆ ತರುವ ಉದ್ದೇಶದಿಂದ ಇಂತಹ ಕಾರ್ಯಾಚರಣೆಗಳು ನಿರಂತರವಾಗಿ ನಡೆಯಲಿವೆ ಎಂದು ಹೇಳಿದರು. ಎಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ವಾರ ನಾವು ಬಂದಿದ್ವಿ. ಎಲ್ಲ ತೆರವುಗೊಳಿಸ್ಕೊಳ್ಳಿ ಅಂತ ಅವ್ರಿಗೆ ಸಮಯನೂ ಕೊಟ್ಟಿದ್ವಿ. ಅವ್ರು ಕೇಳಿದಕ್ಕಿಂತ ಹೆಚ್ಚು ಸಮಯ ಕೊಟ್ಟಿದ್ವಿ. ಆದರೆ ಒಂದಷ್ಟು ಜನ ತೆರವುಗೊಳಿಸ್ಕೊಂಡಿದ್ದಾರೆ. ಇನ್ನೂ ಮ್ಯಾಕ್ಸಿಮಮ್ ತೆರವುಗೊಳಿಸ್ಬೇಕು. ಇವತ್ತು ನಾವೊಂದಷ್ಟು ತೆರವುಗೊಳಿಸಿದ್ದೀವಿ. ಮೇನ್ ರಸ್ತೆಗಳು ಏನು ಅಡ್ಡ ರಸ್ತೆಗಳಿದ್ದಾವೆ, ಏನು ತರಕಾರಿ ಮಾರ್ತಾ ಇದ್ದಾರೆ, ಅವರಿಗೆ ಪರ್ದೆ ಹಾಕೊಳ್ಳೋದಕ್ಕೆ ಮಾತ್ರ ಅವಕಾಶ ಇದೆ. ಯಾಕೆಂದರೆ ತರಕಾರಿ ಒಣಗಬಾರ್ದು ಅಂತ ಅಂದ್ಬಿಟ್ಟು. ಬಟ್ ರೋಡನ್ನು ಕೆಳಗಡೆ ಅವರು ಡಿಸ್ಟರ್ಬ್ ಮಾಡೋಂಗಿಲ್ಲ, ಮುಂದಕ್ಕೆ ಬರೋಂಗಿಲ್ಲ. ಅದನ್ನೆಲ್ಲ ಆಲ್ರೆಡಿ ಹಿಂದಕ್ಕೆ ಇಟ್ಕೊಂಡಿದ್ದಾರೆ. ಇನ್ನೊಂದಷ್ಟು ಹಿಂದಕ್ಕೆ ಇಡ್ಸೋಂತ ಇದು ಮಾಡಿದ್ವಿ. ಬಟ್ ಒಂದಷ್ಟು ಸ್ಪಂದನೆ ಸಿಕ್ಕಿದೆ. ಒಂದು 25% ಅಷ್ಟೇ ಸ್ಪಂದನೆ ಸಿಕ್ಕಿರೋದು. ಇವತ್ತು ನಾವು ಇನ್ನು ಉಳಿದಿದ್ದನ್ನ ನಾವು ಆಲ್ರೆಡಿ ಮೈನ್ ರೋಡ್ ಏನಿದೆ ಈಗ ಸುತ್ತ ನಮ್ಮ JCB ನಮ್ಮ ಇದು ತೆರವುಗೊಳಿಸ್ತಾ ಇದ್ದೀವಿ. ಇವತ್ತು ಕಂಪ್ಲೀಟ್ ಮಾಡಿ ಹೋಗ್ತೀವಿ. ಹೌದು, ಈಗ ಸಮಸ್ಯೆಗಳು ಗೊತ್ತಾಗಕ್ಕೆ ಇಲ್ಲಿ ಡ್ರೈನೇಜ್ ಇದೆ, ಬಾತ್ರೂಮ್ ಅರ್ಧ ಮಾಡಿದ್ದಾರೆ ಅಂತ ಇವ್ರು ಹೇಳೋವರೆಗೂ ನಮಗೆ ಗೊತ್ತಲ್ಲ. ಆ ಲೆವೆಲ್ಗೆ ಅದನ್ನ ಕವರ್ ಮಾಡ್ಕೊಂಡಿದ್ದಾರೆ. ಆಯ್ತಾ? ಸೊ ನಾವು ಇಲ್ಲಿಗೆ ಬಂದಾಗ ಆ ಸ್ಪಾಟಿಗೆ ಹೋಗೋವರೆಗೆ ಅಲ್ಲಿ ಡ್ರೈನೇಜ್ ಇದೆ, ಅದನ್ನ ಕ್ಲೀನ್ ಮಾಡಬೇಕು ಅಂತ ನಮಗೆ ಗೊತ್ತಾಗಬೇಕು ಅಂತಂದ್ರೆ ಅವ್ರ ಫಸ್ಟ್ ಆ ಪರ್ದೆಗಳನ್ನ ತೆಗಿಬೇಕು. ನಮ್ದೊಂದು ಸಣ್ಣ ಇಟಾಚಿ ಇದೆ. ಆ ಇಟಾಚಿ ಒಳಗಡೆ ಬಂದ್ರೆ ಅಲ್ಲಿರೋ ಸಿಲ್ಟ್ ಎಲ್ಲ ತೆಗಿಯೋದಕ್ಕೆ ಈಸಿ ಆಗುತ್ತೆ. ಸೊ ಅದನ್ನ ಈಗ ನಾಳೆ ಅಷ್ಟರಲ್ಲಿ ಆ ಶೀಟ್ ಎಲ್ಲ ತೆಗಿ ಕಟ್ ಮಾಡೋರಿಗೆ ಹೇಳಿದೀವಿ. ಯಾಕಂದ್ರೆ JCB ಹಾಕಿದ್ರೆ ಇಡೀ ಇದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಕಟಿಂಗ್ ಅವ್ರನ್ನ ಕರೆಸ್ತಾ ಇದೀವಿ. ನಾಳೆ ಕಟಿಂಗ್ ಮಾಡಿಸಿ ಒಳಗಡೆ ಏನು ಡ್ರೈನೇಜ್ಗಳು ಇಂಟರ್ನಲ್ ಡ್ರೈನೇಜ್ ಬ್ಲಾಕ್ ಆಗಿದೆ, ನಮ್ದು ಸಣ್ಣ ಇಟಾಚಿನ ಬಿಟ್ಟು ಇದ್ರೊಳಗಡೆ ಅದನ್ನ ಕ್ಲಿಯರ್ ಮಾಡಿಸ್ತೀವಿ. ಮತ್ತೆ ಒಂದು ಬಾತ್ರೂಮ್ ಏನು ಹೇಳಿದಾರೆ ಅದು ಆಲ್ರೆಡಿ ಎಸ್ಟಿಮೇಟ್ ಆಗ್ತಾ ಇದೆ. ಅದನ್ನು ಕೂಡ ಟೆಂಡರ್ ಕರೆದು ಮಾಡಿಕೊಡ್ತೀವಿ. ಜಗತ್ತಿನ ಅನ್ನದಾತ ರೈತ ಆರ್ಥಿಕ ಸಂಕಷ್ಟದಿಂದ ಪಾರಾಗುವಂತೆ ಸರ್ಕಾರ ರಾಗಿ ಭತ್ತ ಖರೀದಿ ಕೇಂದ್ರ ಸ್ಥಾಪಿಸಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿಸುತ್ತಿದೆ. ಈ ಯೋಜನೆ ರೈತ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮಾಜಿ ಸಚಿವ ಎ ಮಂಜು ತಿಳಿಸಿದರು. ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ 2025-26ನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ರಾಗಿ ಭತ್ತ ಖರೀದಿ ಯೋಜನೆ ಚಾಲನೆ ನೀಡಿ ಮಾತನಾಡಿದ ಅವರು, ಸರ್ಕಾರದ ಯೋಜನೆ ರೈತರು ಉಪಯೋಗಿಸಿಕೊಂಡು ತಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಿಕೊಂಡು ಪೌಷ್ಟಿಕ ಆಹಾರವನ್ನು ಬೆಳೆದು ನಾಡಿನ ಜನತೆಗೆ ಆರೋಗ್ಯಕರವಾದ ಆಹಾರ ಒದಗಿಸಲು ಸಹಾಯಕಾರಿಯಾಗಬೇಕು ಎಂದು ಹೇಳಿದರು. 25-26ನೇ ಸಾಲಿಗೆ ಕನಿಷ್ಠ ಬೆಂಬಲ ಯೋಜನೆ ಅಡಿಯಲ್ಲಿ ರಾಮನಾಥಪುರ ಮತ್ತು ಅರ್ಟೂರ್ ರೋಡ್ನಲ್ಲಿ ಇವತ್ತು ಭತ್ತ ಮತ್ತು ರಾಗಿಯನ್ನು ಖರೀದಿ
ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ರಾಮನಾಥಪುರದಲ್ಲಿ ಭತ್ತವನ್ನು 16 ಜನ 469 ಕ್ವಿಂಟಾಲನ್ನ ರಿಜಿಸ್ಟರ್ ಮಾಡಿಸಿದ್ದಾರೆ. ರಾಗಿನ 2417 ಜನ 54,446 ಕ್ವಿಂಟಾಲು ನೋಂದಣಿ ಮಾಡಿದ್ದಾರೆ. ಅರ್ಕಲ್ಗೊಂಡಲ್ಲಿ ಭತ್ತ 6 ಜನ ಮಾಡಿದ್ದಾರೆ, 208 ಕ್ವಿಂಟಾಲು ನೋಂದಾಯಿಸಿದ್ದಾರೆ. ರಾಗಿಗೆ 953 ಜನ 22,180 ಕ್ವಿಂಟಾಲ್ಗೆ ನೋಂದಾಯಿಸಿದ್ದಾರೆ. ಇದು 31/3/26ವರೆಗೆ ಮಾತ್ರ ಇರ್ತದೆ. ಈ ಸೌಕರ್ಯಗಳನ್ನು ರೈತರುಗಳು ಉಪಯೋಗಿಸಬೇಕು. ತಮಗೆ ಮನವಿ ಏನು ಅಂದರೆ, ಇದನ್ನ ಸರ್ಕಾರ ಮಾಡಿರ್ತಕ್ಕಂಥದ್ದು ರೈತರಿಗೆ ಮೋಸ ಆಗಬಾರ್ದು, ತೂಕದಲ್ಲಿ ಮೋಸ ಆಗಬಾರ್ದು, ನಿಜವಾಗಿ ಬೆಳೆದಿರ್ತಕ್ಕಂಥವ್ರಿಗೆ ಈ ಸೌಕರ್ಯ ಸಿಗಬೇಕು ಅಂತ ಹೇಳಿ ನನಗೆ ಗೊತ್ತಿರೋ ಹಾಗೆ ನನ್ನ ಮಾಹಿತಿ ಹಿಂದೆ ಇನ್ಮೇಲೆ ಆಗಬಾರ್ದು ಅಂತ ನಾನು ಅಧಿಕಾರಿಗಳಿಗೂ ಕೇಳ್ಕೊತೀನಿ. ಹಿಂದೆ ಯಾರಂತೆ ರಾಗಿ ಬೆಳೆದೇನೆ ಅಂದಿಲ್ಲ, ಅವ್ರ ಹೆಸರಲ್ಲಿ ರಿಜಿಸ್ಟರ್ ಮಾಡಿ ರಾಗಿನ ತಂದು ಬೇರೆಯಿಂದ ಹೆಚ್ಚಿಗೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಯಾಕಂದರೆ ಒಬ್ಬರಿಗೆ ಇಷ್ಟೇ ಕ್ವಿಂಟಾಲ್ ಅಂತ ಇರೋದನ್ನ ಇನ್ನೊಂದು ಜಾಸ್ತಿ ಇರ್ತದಲ್ಲ, ಅದು ಇನ್ನೊಬ್ಬರ ಹೆಸರು ಮಾಡ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಅದನ್ನ ಪ್ರೋತ್ಸಾಹ ಮಾಡೋರು ಯಾರು ಅಂತ ನಾವು ರೈತರುಗಳೇ. ಅದನ್ನ ಮಾಡಬಾರ್ದು. ನೀವು ನಿಮ್ಮ ಹಕ್ಕು ಹೆಚ್ಚಿದೆ ಅದನ್ನ ಮಾಡ್ಕೊಳ್ತಕ್ಕಂಥದ್ದು ಉಪಯೋಗಿಸ್ಕೊಂಡು ಉತ್ತಮವಾದಂಥ ಬೆಲೆಯನ್ನು ಪಡ್ಕೋಬೇಕು ಅಂತೇಳಿ ಸರ್ಕಾರದ ಸೌಕರ್ಯಗಳನ್ನು ಉಪಯೋಗಿಸ್ಕೋಬೇಕು. ಇವತ್ತು ಇದನ್ನೆಲ್ಲ ಸರ್ಕಾರ ಮಾಡ್ತಾ ಇರೋದು ಏನಕ್ಕೆ ಅಂದರೆ, ರೈತರ ಆದಾಯ ದುಪ್ಪಟ್ಟಾಗಬೇಕು, ಚೆನ್ನಾಗಿ ಬದುಕಬೇಕು. ರೈತರು ಆರ್ಥಿಕವಾಗಿ ಚೆನ್ನಾದ್ರೆ ಅವ್ರ ಮಕ್ಕಳಿಗೆ ಮುಂದೆ ಮಾಡ್ತಕ್ಕಂಥದ್ದಕ್ಕೆ ಆಗ್ತದೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೌಮ್ಯ, ಭುವನೇಶ್ವರ, ನಂಜುಂಡಸ್ವಾಮಿ, ಯೋಗೇಶ್, ಆಹಾರ ನಿರೀಕ್ಷಕ ಮಂಜು ಹಾಜರಿದ್ದರು. ಸೈಟ್ ಮಾಲೀಕತ್ವ ವಿಚಾರವಾಗಿ ಉಂಟಾದ ಜಟಾಪಟಿ ಪ್ರಕರಣ ಮತ್ತಷ್ಟು ತೀವ್ರಗೊಂಡಿದ್ದು, ನಟ ಯಶ್ ಅವರ ತಾಯಿ ಪುಷ್ಪಾ ಅವರು ಹಾಸನ ಜಿಲ್ಲಾ ಪೊಲೀಸ್ ಅಧೀಕ್ಷಕರನ್ನ ಭೇಟಿ ಮಾಡಿ ಸವಿಸ್ತಾರ ದೂರು ಸಲ್ಲಿಸಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಪ್ರಕರಣ ಸಂಬಂಧ ನಡೆದ ಗಲಾಟೆಯ ವಿಡಿಯೋ ದೃಶ್ಯಾವಳಿಗಳಿರುವ ಪೆನ್ ಡ್ರೈವ್, ನ್ಯಾಯಾಲಯದ ಆದೇಶದ ಪ್ರತಿ, ಸೈಟ್ ಖರೀದಿ ಮಾಡಿದ ಕ್ರಯಪತ್ರಗಳ ದಾಖಲಾತಿ ಸೇರಿದಂತೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಎಸ್ಪಿಗೆ ಸಲ್ಲಿಸಲಾಗಿದೆ. ನಮ್ಮ ಬಳಿ ಇರುವ ಎಲ್ಲ ದಾಖಲೆಗಳನ್ನು ನೀಡಿದ್ದೇನೆ. ಘಟನೆ ಸಂಭವಿಸಿದ ತಕ್ಷಣವೇ ಬಡಾವಣೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರೂ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳಲಿಲ್ಲ. ಕಾಂಪೌಂಡ್ ಒಡೆಯಲು ಬಳಸಿದ ಜೆಸಿಬಿ ಮತ್ತು ಟಿಪ್ಪರ್ ವಾಹನಗಳನ್ನು ಇದುವರೆಗೂ ಜಪ್ತಿ ಮಾಡಿಲ್ಲ. ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳು ಇದ್ದರೂ ಪ್ರಕರಣಗಳನ್ನು ಅಸಂಜೇಯ ಅಪರಾಧವಾಗಿ ದಾಖಲಿಸಲಾಗಿದೆ. ಇದು ಅಪರಾಧ. ನಮ್ಮ ಜಾಗಕ್ಕೆ ಅತಿಕ್ರಮ ಪ್ರವೇಶ ಮಾಡಿ ಹಾನಿ ಮಾಡಲಾಗಿದೆ. ಆದರೂ ಪೊಲೀಸರು ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ಹೇಳಿದರು. ನಮ್ಮ ಹತ್ರ ಏನೇನಿದೆ ಎಲ್ಲ ಕೊಟ್ಟು ಅವ್ರು ಏನ್ ತೊಂದರೆ ಕೊಡ್ತಾ ಇದಾರೆ, ಈಗ ಅವ್ರನ್ನ ನೀವ್ ಯಾಕೆ ಅರೆಸ್ಟ್ ಮಾಡಿಲ್ಲ, ಯಾಕೆ ಮಾಡ್ತಾ ಇಲ್ಲ? ನಮ್ದು ಏನೇ ಇದ್ರು ನಮ್ ತಪ್ಪಿದ್ರೆ ನಾವು ಪೇಪರಲ್ಲಿ ಬರ್ಕೊಟ್ಬಿಟ್ಟು ಕೊಡ್ತೀನಿ ಸೈಟ್ನ. ಅವ್ರು ಏಕಾಏಕಿ ಬಂದು ಹೊಡೆದಿರೋದ್ರಿಂದ ನೀವು ಕೋರ್ಟ್ ಆಗೋವರೆಗೂ ನಮ್ಗೆ ಇರೋ ಮನೆಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಆಮೇಲೆ ಅದ್ರ ಬಗ್ಗೆ ನೀವು ಯಾಕೆ ಜೆಸಿಬಿ ಸೀಸ್ ಮಾಡಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ದೀನಿ. ಹೇಳಿದ್ದೀನಿ, ಅದನ್ನು ಹೇಳಿದ್ದೀನಿ. ರಾಘವೇಂದ್ರ ಅವ್ರ ಬಗ್ಗೆ ಹೇಳಿದ್ದೀನಿ. 99% ರಾಘವೇಂದ್ರಲ್ಲಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇಲ್ಲ ಅಂದ್ರೆ ಇಷ್ಟು ದೂರ ಕತೆ ಬರ್ತಾ ಇರ್ಲಿಲ್ಲ. ಫಸ್ಟ್ ಡೇ ಬಂದು ಅವ್ರಿಗೆ ನಿಲ್ಸ್ಬಿಟ್ಟು ಪೇಪರ್ ಚೆಕ್ ಮಾಡಿ ಯಾವ ಸರ್ವೆ ನಂಬರು ಅಂತ ನೋಡ್ಬಿಟ್ರು. ಅಲ್ಲ, ಅಟ್ಲೀಸ್ಟ್ ಅವ್ರು 1 ನಿಮಿಷ ನಿಲ್ಸಿ ಅಂದ್ಬಿಟ್ಟು ನಮ್ಮನ್ನು ಕರೆದಿದ್ರು. ಆಗೋದು ಏನೋ ಆಗೋಗಿದೆ, ಬಟ್ ಸೆಕ್ಯೂರಿಟಿ ಬೇಕೇ ಬೇಕು ಅಂತ ಹೇಳಿದ್ದೀನಿ. ಅದೇ ಇಲ್ಲ, ಅಲ್ಲಿಗೆ ನಾನು ಹೋಗಿಲ್ಲ. ಅಲ್ಲಿ ಆಗದೆ ಇರೋದಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ದೀನಿ. ಎಲ್ಲ ಹೇಳಿದೀನಿ. ಅಲ್ಲಿ ಆಗಿಲ್ಲ, 1.5 ತಿಂಗಳಾಯ್ತು. ಇಲ್ಲಿಗೆ ಬಂದಿದ್ದೀನಿ, ನೀವು ಇಲ್ಲಿ ಮಾಡ್ಲೇಬೇಕು ಅಂತ ಹೇಳಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಈಗಲ್ಲ ಸೆಕ್ಯೂರಿಟಿ, ನಾನು ಕಾಂಪೌಂಡ್ ಹಾಕುವಾಗ ಸ್ಟೇ ಬಂದಾಗ ಕಾಂಪೌಂಡಿಗೆ ಕೊಡ್ತಾರೆ. ಈಗ ಬೇಡ ಸೆಕ್ಯೂರಿಟಿ ಎಲ್ಲ, ಬಟ್ ಮನೇಲಿ ಏನೇ ಹೆಚ್ಚು ಕಡಿಮೆ ಇದ್ರು ನಿಮ್ ಜವಾಬ್ದಾರಿ ಅಂತ ಹೇಳಿದ್ದೀನಿ. ಇವರೆಲ್ಲ ಬಂದು ಗಲಾಟೆ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಎಲ್ಲರ ಮೇಲೆ ಕೊಟ್ಟಿದ್ದೀವಿ. ಯಾರ್ಯಾರು ಬಂದು ಗಲಾಟೆ ಮಾಡಿದ್ರು ಅವ್ರ ಮೇಲೆ, ನಟರಾಜು ಮೇಲೆ ಎಲ್ಲ ಕೊಟ್ಟಿದ್ದೀವಿ. ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಮಹತ್ವದ ಸೇವೆ ಸಲ್ಲಿಸುತ್ತಿರುವ ಹಾಸನ ಜಿಲ್ಲಾ ಒಕ್ಕಲಿಗರ ಸಂಘದ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಸರ್ಕಾರ ಮಹತ್ವದ ನೆರವು ನೀಡಿದೆ. ಸರ್ಕಾರಕ್ಕೆ ಪಾವತಿಸಬೇಕಿದ್ದ ನಿವೇಶನದ ದೊಡ್ಡ ಮೊತ್ತದ ಹಣವನ್ನು ವಿನಾಯಿತಿ ಮಾಡಿದ್ದಾರೆ ಎಂದು ಎಚ್.ಪಿ. ಮೋಹನ್ ಹೇಳಿದರು. ಉತ್ತಮವಾದಂಥ ಶಿಕ್ಷಣವನ್ನು ಕೊಟ್ಟು ಅವರಿಗೆ ಉಳ್ಕೊಳ್ಳೋ ರೀತಿಯಲ್ಲಿ ಒಂದು ವಸತಿ ನಿಲಯವನ್ನು ಒಂದು ಸೃಷ್ಟಿ ಮಾಡಿ ಅಲ್ಲಿ ಅವರಿಗೆ ಓದುವಂತಹ ಒಂದು ಅವಕಾಶವನ್ನು ಕಲ್ಪಿಸಬೇಕು ಅಂತಕ್ಕಂಥದ್ದು ನಮ್ಮ ಅಧ್ಯಕ್ಷರ ಒಂದು ಕನಸು. ಈಗಾಗಲೇ ಅನಂತಕುಮಾರ್ ಅವರು ಹೇಳಿದಾಗೆ ವಯೋವೃದ್ಧರಾದಂಥ ಶ್ರೀಯುತ ಮುದ್ದೇಗೌಡರು ಈಗ 97 ವರ್ಷ. ಅವರು ಇಳಿ ವಯಸ್ಸಿನಲ್ಲೂ ಕೂಡ ಅವರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಸಮಯವನ್ನು ಈ ಒಂದು ಸಂಘದ ಕಾರ್ಯಕ್ರಮಗಳಿಗಾಗಿ ಮೀಸಲಿಟ್ಟು
ಮತ್ತು ಅವರ ಶಕ್ತಿಯನ್ನು ಕೂಡ ಸಂಪೂರ್ಣ ವ್ಯಯ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಎಷ್ಟು ನಾವೆಲ್ಲ ಕೂಡ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು ಬಹಳಷ್ಟು ಆಭಾರಿಯಾಗಿದ್ದೇವೆ. ನಮಗೆಲ್ಲ ಪ್ರೇರಣೆ ಪ್ರೋತ್ಸಾಹ ಕೊಟ್ಟು ಈ ಒಂದು ಜಿಲ್ಲಾ ಒಕ್ಕಲಿಗರ ಸಂಘದ ವಸತಿ ನಿಲಯಕ್ಕೆ ಈಗಾಗಲೇ 400 ಜನ ವಿದ್ಯಾರ್ಥಿನಿಯರಿಗೆ ನಾವು ರಿಯಾಯಿತಿ ದರದಲ್ಲಿ ವಸತಿ ನಿಲಯದಲ್ಲಿ ಊಟ ಮತ್ತು ನಿರ್ವಹಣಾ ವೆಚ್ಚವನ್ನು ಕೊಡ್ತಾ ಇದ್ವಿ. ಹಾಫ್ ಬೋರ್ಡಿಂಗ್ ಅಂತ ಹೇಳಿ ಕರಿತೀವಿ ಅದಕ್ಕೆ. ಇದು ಶಾಶ್ವತವಾಗಿ ನಾವು ಎಷ್ಟು ದಿನ ಮಾಡೋಕ್ಕಾಗುತ್ತೆ? ಈಗೇನೋ ಮುದ್ದೇಗೌಡರಿಂದ ಹಣ ಬರ್ತಾ ಇದೆ, ಅದನ್ನು ಕಾರ್ಪಸ್ ಫಂಡ್ ಆಗಿ FD ಇಟ್ಟು FD ಇಂಟ್ರೆಸ್ಟ್ನಲ್ಲಿ ನಾವು ಇವುಗಳನ್ನೆಲ್ಲ ಮೇಂಟೈನ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ವಿ. ಆದರೆ ಇದಕ್ಕೆ ಏನಾದರೂ ಒಂದು ಶಾಶ್ವತವಾಗಿ ಒಂದು ಆದಾಯವನ್ನು ಕಲ್ಪಿಸಬೇಕು ಅಂಥೇಳಿ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ನಮ್ಮ ಈ ಕಾರ್ಯಕಾರಿಣಿ ಸಮಿತಿಯ ಸಭೆಯಲ್ಲಿ ಚರ್ಚೆ ಆಯಿತು. ಪ್ರಾರಂಭದಲ್ಲಿ ಮುದ್ದೇಗೌಡರು ಒಪ್ಪಿರಲಿಲ್ಲ, ಕಲ್ಯಾಣ ಮಂಟಪ ಎಲ್ಲ ಬೇಡ ಅಂತ ಹೇಳಿ ಅವ್ರು ಹೇಳಿದರು. ಆದರೂ ಕೂಡ ನಾವು ಹೇಳಿದ್ವಿ ಅದರ ಆದಾಯ ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ವಿನಿಯೋಗಿಸಿ ಹೈಯರ್ ಎಜುಕೇಷನ್ ಹೋಗುವಂಥವ್ರಿಗೆ ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಮತ್ತು ಇರುವಂಥವ್ರಿಗೆ ಸಂಪೂರ್ಣ ತುಂಬ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಮಹಿಳಾ ಅಥವಾ ಗಂಡು ಮಕ್ಕಳಿಗೆ ಒಂದು ಸಂಪೂರ್ಣ ರಿಯಾಯಿತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಕೆಲವರಿಗೆ ಅರ್ಧ ವಿನಾಯಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಆ ಒಂದು ಆದಾಯದಲ್ಲಿ ಮಾಡ್ಬೋದು ಅಂತ ಹೇಳಿ ಒಪ್ಪಿಸಿದಾಗ ಅವರು ಒಪ್ಪಿದ್ರು. ಆದರೂ ಕೂಡ ಮಧ್ಯದಲ್ಲಿ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಭಾಳ ದುಬಾರಿ ಆಯಿತು ಈ ಒಂದು ಕಲ್ಯಾಣ ಮಂಟಪದ ಕೆಲಸನ ನಾವು ಕೈಗೆತ್ಕೊಂಡಿದ್ದು, ಭಾಳ ತಪ್ಪು ಮಾಡಿದ್ವೇನೋ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗಾಗಲೇ 70% ಅವ್ರು ಹೇಳಿ ಕೊನೆಗೆ ಈಗ ಒಂದು 70-80% ಈಗ ಹೆಚ್ಚು ಕಡಿಮೆ ಕಾಮಗಾರಿ ಮುಗಿದಿದೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಹೂಡಾದಿಂದ ಇವರು ಹೇಳಿದಾಗ, ಅನಂತಕುಮಾರ್ ಅವರು ಹೇಳಿದಾಗೆ ಮಾಜಿ ಶಾಸಕರಾದಂಥ ಪ್ರೀತಮ್ ಗೌಡರು ಒಂದು ನಿವೇಶನವನ್ನು 1 ಎಕರೆ ನಿವೇಶನವನ್ನು ನಾವು ಮನವಿ ಮಾಡಿದಾಗ ಸರ್ಕಾರದ ಲೆವೆಲ್ನಲ್ಲಿ ಅವರು ಹೋಗಿ ಕೆಲಸ ಮಾಡಿ ಅದನ್ನು 1 ಎಕರೆ ನಿವೇಶನವನ್ನು ಮಂಜೂರು ಮಾಡಿಕೊಟ್ರು. 1 ಎಕರೆ ನಿವೇಶನದಲ್ಲಿ ಅದರ ಮೌಲ್ಯವನ್ನು ಕಟ್ಟಬೇಕಾಗಿತ್ತು. ನಾವು ಮೊದಲು ಪ್ರಾರಂಭದಲ್ಲಿ 10% ಕೊಟ್ಟಾಗ ಲೈಸೆನ್ಸ್ ಕೊಡ್ತಾರೆ, ಅವ್ರಿಗೆ ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. 10% ಹಣವನ್ನು ಕಟ್ಟಿದ್ವಿ. ಇನ್ನು ಉಳಿದಂಥ 90% ಹಣ ಕಟ್ಟಬೇಕಾಗಿತ್ತು. ಸುಮಾರು 3-4 ವರ್ಷಗಳಿಂದ ಹಣ ನಮಗೆ ಈ ಒಂದು ಕಲ್ಯಾಣ ಮಂಟಪನ ನಿರ್ಮಾಣ ಮಾಡೋದಕ್ಕೆ ನಮಗೆ ದುಡ್ಡಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಇನ್ನು ಹಣ ಕಟ್ಟೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದಾಗ ಅನಂತಕುಮಾರ್ ಅವರು ಹೇಳಿದಾಗೆ ನಾವು ಹೋಗಿ ಉಪಮುಖ್ಯಮಂತ್ರಿಗಳಿಗೆ ಇದು ಮನವಿ ಮಾಡಬೇಕು ಅಂಥೇಳಿ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಈ ಒಂದು ವಿಚಾರವನ್ನು ಮೊದಲೇ ಅವರು ಇಲ್ಲೊಂದು ಸಮಾವೇಶಕ್ಕೆ ಬಂದಾಗ ತಿಳಿಸಿದ್ವಿ. ಅವರು ಪ್ರತ್ಯಕ್ಷವಾಗಿ ಬಂದು ಇದು ಜಾಗವನ್ನು ಕೂಡ ನೋಡ್ಕೊಂಡು ಹೋಗಿದ್ರು. ಆದರೂ ಕನ್ವಿನ್ಸ್ ಆಗಿರಲಿಲ್ಲ. ಏನ್ರಿ ಕಟ್ಟಡ ಕಟ್ಟೋದಕ್ಕೆ ಸರ್ಕಾರದ ವಿನಾಯಿತಿ ಕೇಳ್ತಿರಲ್ಲ ಅಂತ ಹೇಳಿ ನಮ್ಮನ್ನು ಕಿಚಾಯಿಸಿದ್ದು ಉಂಟು. ನಂತರ ಅವರು ಅದನ್ನು ಗಂಭೀರವಾಗಿ ಪರಿಗಣಿಸಿ ಸ್ವಲ್ಪ ಅಧ್ಯಯನ ಮಾಡಿ ಮೂಲ ಉದ್ದೇಶ ಏನು ಅಂತ ಹೇಳಿ ತಿಳ್ಕೊಂಡ್ರು. ಸಂಪೂರ್ಣ ಬಡ ಕುಟುಂಬದ ವಿದ್ಯಾರ್ಥಿನಿಯರಿಗೆ ಇದನ್ನು ಸಂಪೂರ್ಣವಾಗಿ ರಿಯಾಯಿತಿ ಕೊಡ್ತಕ್ಕಂಥದ್ದು ಮತ್ತು ಅರ್ಧ ರಿಯಾಯಿತಿ ಕೊಡ್ತಕ್ಕಂಥದ್ದಕ್ಕೆ ನಾವು ಮತ್ತು ಸ್ಕಾಲರ್ಶಿಪ್ ಕೊಡುವಂತಹ ವಿಚಾರಕ್ಕೆ ಈ ಆದಾಯವನ್ನು ಉಪಯೋಗಿಸ್ತೀವಿ ಅಂತ ಹೇಳಿ ತಿಳ್ಕೊಂಡು ಆಮೇಲೆ ನಂತರ ಅವರು ಕ್ಯಾಬಿನೆಟ್ ಕೊಲೀಗ್ಸು ಮತ್ತು ಮುಖ್ಯಮಂತ್ರಿಗಳಿಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಇದನ್ನು ಕ್ಯಾಬಿನೆಟ್ನಲ್ಲಿ ನಮಗೆ ಸಂಪೂರ್ಣ ರಿಯಾಯಿತಿಯನ್ನು ಮಾಡಿಕೊಟ್ಟಿದ್ದಾರೆ. ಸುಮಾರು 4 ಕೋಟಿಗಿಂತ ಹೆಚ್ಚು ಮಿಗಿಲಾದಂತಹ ಹಣದ ಮೊತ್ತವನ್ನು ಕಟ್ಟಬೇಕಾಗಿದ್ದದನ್ನು ಸಂಪೂರ್ಣವಾಗಿ ಸರ್ಕಾರದಿಂದ ವಿನಾಯಿತಿ ಮಾಡಿಕೊಟ್ಟಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ GL ಮುದ್ದೇಗೌಡ, ಅನಂತಕುಮಾರ್, ಗಣೇಶ್, ಲಕ್ಷ್ಮಣ್, ಅಪ್ಪೇಗೌಡ ಇತರರು ಉಪಸ್ಥಿತರಿದ್ದರು. ಹಾಸನ ಮಹಾನಗರ ಪಾಲಿಕೆಯಲ್ಲಿ ನಡೆಯುತ್ತಿರುವ ವಾರ್ಡ್ ವಿಂಗಡಣೆ ಪ್ರಕ್ರಿಯೆ ಅವೈಜ್ಞಾನಿಕವಾಗಿ ನಡೆಯುತ್ತಿದ್ದು, ಕೂಡಲೇ ಸರಿಪಡಿಸದಿದ್ದರೆ ನ್ಯಾಯಾಲಯದ ಮೆಟ್ಟಿಲು ಏರುವುದಾಗಿ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಸಮೀರ್ ಹೇಳಿದರು. ಕಾಳಜಿ ವಹಿಸಬೇಕು. ಅದರಲ್ಲೂ ವಿಶೇಷವಾಗಿ ಏನು ಈ ವಾರ್ಡ್ ಕರಡು ಪಟ್ಟಿ ಪ್ರಕಟ ಮಾಡಿದ್ದಾರೆ ನೋಡಿ, ಇಲ್ಲಿ ಎಲ್ಲೋ ಒಂದು ಒಲೆಬ ರಸ್ತೆಯಲ್ಲಿರುತ್ತೆ, ಅಲ್ಲಿಂದ ತಂದು ಅದು ನೇರವಾಗಿ 80 ಫೀಟ್ ರೋಡಿಗೆ ಹೋಗಿ ಸೇರುತ್ತೆ ಅಂದರೆ ಯಾವ ರೀತಿ ಅದು ತಾಂತ್ರಿಕವಾಗಿ ತುಂಬ ಸಮಸ್ಯೆ ಇದೆ. ಈ 17ನೇ ವಾರ್ಡು 18 ಈ ವಾರ್ಡ್ಗಳಲ್ಲಿ ಮುಸಲ್ಮಾನರು ಹೆಚ್ಚಾಗಿ ವಾಸಿಸುವಂತಹ ಒಂದು ಪ್ರದೇಶಗಳವು. ಈ 8ರಿಂದ 9, 10 ಜನ ಮೆಂಬರ್ಗಳಾಗಿ ಬರ್ತಿದ್ರು. ಈಗ 1ರಿಂದ 2 ಗೆಲ್ಲೋದು ಕಷ್ಟ ಇದೆ. ಯಾಕಂದರೆ ವ್ಯಾಪ್ತಿ ದೊಡ್ಡದಾಗಿದೆ, ಅಲ್ಲಿಂದ ಅಲ್ಲಿಗೆ ಹೋಗುವಂಥದ್ದು ಇನ್ನೊಂದು ಈ ಅಭಿವೃದ್ಧಿ ದೃಷ್ಟಿಯಲ್ಲೂ ಸಮಸ್ಯೆ ಮಾಡಿದ್ದಾರೆ. ದಯವಿಟ್ಟು ಜಿಲ್ಲಾಡಳಿತ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಮತ್ತು ಚುನಾವಣಾ ಆಯೋಗ ಈ ಕರಡು ಪಟ್ಟಿ ಏನಿದೆ ಅದನ್ನು ರದ್ದು ಮಾಡಿ ಹೊಸದಾಗಿ ಕರಡು ಪಟ್ಟಿ ಮಾಡಬೇಕು. ಆ ವ್ಯಾಪ್ತಿ ಮತ್ತು ಜನ ಎಲ್ಲಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಮೀಸಲಾತಿಯನ್ನು ಪ್ರಕಟ ಮಾಡಬೇಕು. ವ್ಯಾಪ್ತಿ ವಿಂಗಡಣೆ ಯಾವುದೇ ಇರಲಿ ಅದು ಜನಗಳಿಗೆ ಸೂಕ್ತ ಆಗಿರಬೇಕು, ಜನಗಳ ಒಂದು ಹಿತದೃಷ್ಟಿಯಿಂದ ಒಳ್ಳೆಯದಾಗಬೇಕು. ನಾನು ಈ ಚುನಾವಣಾ ಆಯೋಗಕ್ಕೆ ಆಗ್ರಹ ಮಾಡ್ತೀನಿ ಈ ವಿಚಾರದಲ್ಲಿ. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಕಾರ್ಪೊರೇಟರ್ ಆದ ಇರ್ಫಾನ್, ಮದನ್, ಅಮೀರ್ ಜಾನ್, ಇಮ್ರಾನ್, ರಫೀಕ್, ಅಕ್ಮಲ್ ಇತರರು ಉಪಸ್ಥಿತರಿದ್ದರು. ಪಟ್ಟಣದಲ್ಲಿ ಮಧ್ಯಾಹ್ನ 2 ಗಂಟೆಯ ಸುಮಾರಿಗೆ ಕೆಳಮಟ್ಟದಲ್ಲಿ ಹಾರಾಡಿದ ಲಘು ವಿಮಾನವೊಂದು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿತು.
ಪಟ್ಟಣದ ಹಲವೆಡೆ ಜನನಿಬಿಡ ನಿವಾಸಿ ಪ್ರದೇಶಗಳ ಮೇಲೆ ಕೆಲವು ಸುತ್ತುಗಳನ್ನು ಹಾಕಿದ ವಿಮಾನವನ್ನು ಕಂಡು ಜನರು ಕ್ಷಣಕಾಲ ಗಾಬರಿಗೊಂಡರು. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ವಿಮಾನವು ಅಂದಾಜು 80ರಿಂದ 100 ಅಡಿ ಎತ್ತರದಲ್ಲಿ ಹಾರಾಟ ನಡೆಸಿದಂತೆ ಕಂಡುಬಂದಿದ್ದು, ಮನೆ ಕೆಳಗೆ ಸ್ವಲ್ಪ ಎತ್ತರದಲ್ಲೇ ಸಮೀಪದಲ್ಲೇ ಸುತ್ತಾಡಿದಂತಿತ್ತು. ಸ್ಥಳೀಯರಿಗೆ ಯಾವುದೇ ಮಾಹಿತಿ ಇರಲಿಲ್ಲ. ಈ ಹಾರಾಟದ ಕುರಿತು ಸ್ಥಳೀಯ ಪೊಲೀಸ್ ಇಲಾಖೆ ಅಥವಾ ತಾಲೂಕು ಆಡಳಿತಕ್ಕೆ ಯಾವುದೇ ಮುಂಗಡ ಮಾಹಿತಿ ನೀಡಲಾಗಿರಲಿಲ್ಲವೆಂದು ತಿಳಿದು ಬಂದಿದೆ. ಇದೇ ಕಾರಣದಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದ್ದು, ಈ ಕುರಿತು ಜಿಲ್ಲಾಡಳಿತ ಅಥವಾ ಸಂಬಂಧಿತ ಇಲಾಖೆಯಿಂದ ಅಧಿಕೃತ ಮಾಹಿತಿ ಹೊರಬರಬೇಕಿದೆ. ಈಗ ಜಾಹೀರಾತು. Hey everyone, I'm Dhruva HP. I'm Kritika Tia, Studying in class 12th of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kaunin. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat VS and the secretary Mrs. Netra Bharat and the principal of this college Mr. Murli RM. So it's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟೆ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ. Damro Yugadi exchange offer is back. Upgrade to Damro's latest arrivals and exchange your old sofa for up to 35,000 rupees. Don't wait. Visit Damro today. ಕೇರಳ ಫರ್ನಿಚರ್ ಎಕ್ಸ್ಪೋ 2026 ಭಾರಿ ರಿಯಾಯಿತಿ ಮಾರಾಟ. ದಿನಾಂಕ ಫೆಬ್ರವರಿ 11ರಿಂದ ಫೆಬ್ರವರಿ 22ರವರೆಗೆ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲ ಮಾದರಿಯ ವುಡನ್ ಫರ್ನಿಚರ್ಸ್ ಈಗ ನಮ್ಮ ಹಾಸನದಲ್ಲಿ %30ರಿಂದ %60ರವರೆಗೆ ರಿಯಾಯಿತಿ ದರದಲ್ಲಿ ಮಾರಾಟ. ಕೇರಳ ಶೈಲಿಯ ವಿನೂತನ ಮಾದರಿಯ ವುಡನ್ ಫರ್ನಿಚರ್ಸ್ಗಳು ಈಗ ಫ್ಯಾಕ್ಟರಿಯಿಂದ ನೇರ ಮಾರಾಟ. ಸಮಯ ಬೆಳಿಗ್ಗೆ 10ರಿಂದ ರಾತ್ರಿ 9:30ರವರೆಗೆ. ಸ್ಥಳ ಶ್ರೀ ಶೃಂಗೇರಿ ಶಂಕರಮಠ ಹಾಲ್, ಶಂಕರಮಠ ರಸ್ತೆ, ಕೇರ್ಪುರಂ, ಹಾಸನ. ಫೋನ್ ನಂಬರ್ 7025742468. ತಪ್ಪದೆ ಭೇಟಿ ನೀಡಿ. ಶ್ರೀ ಶೃಂಗೇರಿ ಶಂಕರಮಠ ಹಾಲ್, ಶಂಕರಮಠ ರಸ್ತೆ, ಕೇರ್ಪುರಂ, ಹಾಸನ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET,
JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ನಾನು ಯಾವತ್ತೂ ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. Camco Chocolates, spreading ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ CET, NEET, JEE, ನಾಟ ಮತ್ತು CA ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. 6360539736. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಶಂಕರಮಠ ರಸ್ತೆಯಲ್ಲಿರುವ ಶ್ರೀ ಶೃಂಗೇರಿ ಶಂಕರಮಠ ಹಾಲ್ನಲ್ಲಿ ಕೇರಳ ಫರ್ನಿಚರ್ ಎಕ್ಸ್ಪೋ 2026 ಇದೇ ಭಾನುವಾರದವರೆಗೆ ನಡೆಯುತ್ತಿದೆ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲ ಮಾದರಿಯ ವುಡನ್ ಫರ್ನಿಚರ್ಸ್ ಈಗ ನಮ್ಮ ಹಾಸನದಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಕೇರಳ ಶೈಲಿಯ ವಿನೂತನ ಮಾದರಿಯ ವುಡನ್ ಫರ್ನಿಚರ್ಸ್ಗಳು ಈಗ ಫ್ಯಾಕ್ಟರಿಯಿಂದ ನೇರ ಮಾರಾಟಗೊಳ್ಳುತ್ತಿದ್ದು, ನಗರದ ಕೆಆರ್ಪುರಂನ ಶಂಕರಮಠ ರಸ್ತೆಯಲ್ಲಿರುವ ಶ್ರೀ ಶೃಂಗೇರಿ ಶಂಕರಮಠ ಹಾಲ್ನಲ್ಲಿ ಕೇರಳ ಫರ್ನಿಚರ್ ಎಕ್ಸ್ಪೋ 2026 ನಡೆಯುತ್ತಿದ್ದು, 30% ವರೆಗೆ ರಿಯಾಯಿತಿ ಮಾರಾಟ ಮಾಡುತ್ತಿದ್ದಾರೆ. ಗ್ರಾಹಕರು ಈ ಎಕ್ಸ್ಪೋದಲ್ಲಿ ಅತ್ಯುತ್ತಮ ಗುಣಮಟ್ಟದ ಸೋಫಾಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಪಡೆಯಬಹುದು. ಇದೇ ಭಾನುವಾರದವರೆಗೆ ಮಾತ್ರ ಈ ಎಕ್ಸ್ಪೋ ಇದ್ದು, ಸಾರ್ವಜನಿಕರು ಇದರ ಉಪಯೋಗ ಪಡೆದುಕೊಳ್ಳಬಹುದು. ಹಾಸನ ಶಂಕರಮಠ ಮೈನ್ ರೋಡು ಮತ್ತು ಶಾರದಾ
ಮಂಟಪ. ಇದರಲ್ಲಿ ನಿಮಗೆ ಟೋಟಲ್ಲು ನಮ್ಮ ಮಲ್ಪುರದಿಂದ ಓನ್ ಮ್ಯಾನುಫ್ಯಾಕ್ಚರ್, ನಮ್ಮದೇ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ದು ಫುಲ್ ರೆಡಿ ಇದೆ. ಕಾರ್ನರ್ ಸೋಫಾಗಳಿದ್ದಾವೆ, ಮತ್ತು ಕಾರ್ನರ್ ಸೋಫಾ ಒಂದು ಇಲ್ಲ ಅಂತಂದ್ರೆ ಒಂದು 7-8 ವೆರೈಟಿಗಳಿದ್ದಾವೆ. ನಿಮಗೆ 3-1-1 ಸೋಫಾ ಎಲ್ಲ ಟೀ ಕುಡ್ದೆ, ಒರಿಜಿನಲ್ ಟೀ ಕುಡ್ದು ನಿಮಗೆ ಒಂದು 10 ಸೆಟ್ಟು ಸೋಫಾಗಳು ಎಲ್ಲ ನೋಡೋಕ್ಕೆ ಡಿಸೈನ್ಗಳು ಸಿಕ್ಕುತ್ತೆ. ನಿಮಗೆ ಒಳ್ಳೆ ಮಂಚುಗಳು ಸಿಕ್ಕುತ್ತೆ, ಡಿಸೈನ್ಗಳು ನೋಡ್ಕೊಬೋದು. ನೀವು ಒಂದು ಸಲ ವಿಸಿಟ್ ಕೊಟ್ಟು ನೀವು ಅದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟೊಂದು ಒಳ್ಳೆ ಫರ್ನಿಚರ್ ಇದೆ, ಎಷ್ಟು ನೀಟಾಗಿದೆ, ಎಷ್ಟು ಕ್ವಾಲಿಟಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸರ್. ದಯವಿಟ್ಟು ಒಂದು ಸಲ ವಿಸಿಟ್ ಕೊಡಿ ಎಲ್ಲರೂ. ಕೇರಳದಿಂದ ಫರ್ನಿಚರ್ ಎಕ್ಸ್ಪೋ ಅಂತ ಬಂದಿದ್ದಾರೆ ಶಂಕರ್ ಮಠ ಹಾಲಿಗೆ. ವುಡನ್ ಫರ್ನಿಚರ್ಸ್ಗಳು ತುಂಬ ಚೆನ್ನಾಗಿದೆ, ವಿನೂತನ ಶೈಲಿಯಾಗಿ ತುಂಬ ಸ್ಟೈಲಿಶಾಗಿ ಮಾಡಿದ್ದಾರೆ. ವುಡನ್ ಸ್ಟೈಲಲ್ಲಿ ತುಂಬ ಜನ ಲೈಕ್ ಮಾಡ್ತಾರೆ ಮನೆಗಳಿಗೆ, ಈಗ ನಿಮ್ಮ ಆಫೀಸ್ಗಳಿಗೆಲ್ಲ ತುಂಬ ಯೂಸ್ ಆಗೋವಂಥದ್ದು. ತುಂಬ ಚೆನ್ನಾಗಿದ್ದಾವೆ ಸ್ಟೈಲಿಶಾಗಿ, ಮತ್ತು ತುಂಬ ರಿಯಾಯಿತಿ ದರದಲ್ಲಿ ಅಂದರೆ ಡಿಸ್ಕೌಂಟ್ ರೇಟಲ್ಲೂ ಕೊಡ್ತಾ ಇದ್ದಾರೆ. ಮತ್ತು ಎಕ್ಸ್ಚೇಂಜ್ ಆಫರ್ ಕೂಡ ಕೊಟ್ಟಿದ್ದಾರೆ. ನಿಮ್ಮದು ಹಳೆ ಫರ್ನಿಚರ್ಸ್ ಇದ್ದರೆ ತಂದು ಕೊಡಿ, ನಾವು ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತು ಕಸ್ಟಮೈಸ್ಡ್ ಮಾಡಿ ಕೊಡ್ತಾ ಇದ್ದಾರೆ. ಮತ್ತು ತುಂಬ ಅಟ್ರಾಕ್ಟಿವ್ ಆಗಿ ಇರೋದ್ರಿಂದ ಶಂಕರ್ ಮಠ ಹಾಲಲ್ಲಿ ನೀವು ಬಂದರೆ ಒಂದು ಸಲ ವ್ಯೂ ಮಾಡ್ಬೋದು. ಇವರು ತುಂಬ ಕೆಲವೇ ದಿನ ಇದ್ದಾರೆ, 22ನೇ ತಾರೀಕು ತನಕ ಮಾತ್ರ ಅಂತಿದ್ದಾರೆ ಇದೇ ಮಂತು. ಅಷ್ಟರೊಳಗೆ ನೀವು ಒಂದು ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದ್ದಾವೆ ಅಂತ ಎಲ್ಲ ಅಂತಿದ್ದಾರೆ. ತುಂಬ ಜನ ಬಂದು ಪರ್ಚೇಸ್ ಮಾಡ್ತಿದ್ದಾರೆ. ನೀವು ಬಂದು ಟ್ರೈ ಮಾಡಿ, ಹಾಸನ ಜನತೆ ಇದೊಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾವು ಈ ಮುಖಾಂತರ ಕೇಳ್ತಾ ಇದ್ದೇವೆ. ಬೇಲೂರಿನ ವಜ್ರಕಾಯ ಕರಾಟೆ ಮತ್ತು ಬಾಕ್ಸಿಂಗ್ ಅಸೋಸಿಯೇಷನ್ ಸಂಸ್ಥೆಯ ವತಿಯಿಂದ ಕರಾಟೆ ಕಲರ್ ಬೆಲ್ಟ್ ಪರೀಕ್ಷೆಯನ್ನ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಈ ಪರೀಕ್ಷೆಯಲ್ಲಿ ಬೇಲೂರಿನ ವಿವಿಧ ಶಾಲೆಗಳಲ್ಲಿ ತರಬೇತಿ ಪಡೆಯುತ್ತಿರುವ ಸುಮಾರು 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದರು. ಕಠಿಣ ತರಬೇತಿ, ಶಿಸ್ತಿನ ಅಭ್ಯಾಸ ಮತ್ತು ಆತ್ಮವಿಶ್ವಾಸದ ಮೂಲಕ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಸಮರ್ಥವಾಗಿ ಎದುರಿಸಿ ಉತ್ತೀರ್ಣರಾಗಿದ್ದಾರೆ. ಪರೀಕ್ಷೆಗೆ ಮುಖ್ಯ ನಿರೀಕ್ಷಕರಾಗಿ ಚಿಕ್ಕಮಗಳೂರಿನ ಶೋಟೋಕನ್ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಸಂಸ್ಥೆಯ ಸೆನ್ಸ್ ಯೋಗೇಶ್ ಆಗಮಿಸಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದರು. ವಿದ್ಯಾರ್ಥಿಗಳ ತಾಂತ್ರಿಕ ನೈಪುಣ್ಯ, ಕಟಾ, ಕಿಹೋನ್ ಹಾಗೂ ಕುಶಲತೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಕಲರ್ ಬೆಲ್ಟ್ ಪ್ರದಾನಕ್ಕೆ ಅರ್ಹತೆ ನಿರ್ಧರಿಸಲಾಯಿತು. ಈ ಸಂದರ್ಭದಲ್ಲಿ ಸಹ ಶಿಕ್ಷಕರಾದ ಸೆನ್ಸ್ ಶಶಿಕುಮಾರ್, ಸಾತ್ವಿಕ್, ಪ್ರಸಾದ್, ಹರ್ಷಿತ್, ಸೌಮ್ಯ, ಪಂಕಜ್, ಅಮೂಲ್ಯ, ಚಿನ್ಮಯ್ ಹಾಗೂ ಶಾಂಭವಿ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದರು. ಪಟ್ಟಣದ ಐತಿಹಾಸಿಕ ಕೋಟೆ ಚತುರ್ಭುಜ ಪಟ್ಟಾಭಿರಾಮ ಹಾಗೂ ನೀಲಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಹಾಗೂ ರಥೋತ್ಸವ ಅತ್ಯಂತ ಶ್ರದ್ಧಾ ಭಕ್ತಿ ಮತ್ತು ಸಡಗರದಿಂದ ನಡೆಯಿತು. ವಿಶ್ವವಸು ನಾಮ ಸಂವತ್ಸರದ ಮಾಘ ಕೃಷ್ಣ ತ್ರಯೋದಶಿಯಂದು ರಾತ್ರಿಯ 4 ಯಾಮಗಳಲ್ಲಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಹಾಗೂ ರುದ್ರಾಭಿಷೇಕಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ರಾತ್ರಿ 11 ಗಂಟೆಯ ನಂತರ ನಡೆದ ಗಿರಿಜಾ ಕಲ್ಯಾಣ ಮಹೋತ್ಸವ ಭಕ್ತರ ಕಣ್ಮನ ಸೆಳೆಯಿತು. ಬೆಳಿಗ್ಗೆ ಉತ್ಸವ ಮೂರ್ತಿಯ ಕೃಷ್ಣೋತ್ಸವದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಎಡತೊರೆ ಯೋಗಾನಂದೇಶ್ವರ ಸರಸ್ವತಿ ಮಠದ ಕಿರಿಯ ಪೀಠಾಧೀಶರಾದ ಪರಮ ಪೂಜ್ಯ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳು ರಥಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ವೇದಘೋಷ, ಮಂಗಳವಾದ್ಯ ಹಾಗೂ ಚಂಡೆ ಮೇಳಗಳ ಭೋರ್ಗರೆತದ ನಡುವೆ ರಥವು ಕೋಟೆಯ 4 ಬೀದಿಗಳಲ್ಲಿ ಸಂಚರಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಡುವು ನೀಡಿದಂತೆ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಪಾಲಿಕೆಯ ತೆರವು ಕಾರ್ಯಾಚರಣೆ, ಅನಧಿಕೃತ ಗೂಡಂಗಡಿಗಳ ತೆರವು, ರಸ್ತೆ ಒತ್ತುವರಿ ವಿರುದ್ಧ ಕಟ್ಟುನಿಟ್ಟಿನ ಎಚ್ಚರಿಕೆ. ರೈತರನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಲು ಸರ್ಕಾರ ರಾಗಿ, ಭತ್ತ ಖರೀದಿ ಕೇಂದ್ರ ಸ್ಥಾಪಿಸಿದೆ. ಈ ಯೋಜನೆಯನ್ನ ಸದುಪಯೋಗಪಡಿಸಿಕೊಳ್ಳಲು ಮಾಜಿ ಸಚಿವ ಎ ಮಂಜು ಕರೆ. ಹಾಸನದಲ್ಲಿ ಯಶ್ ತಾಯಿ ದೇವರಾಜ್ ನಡುವಿನ ಸೈಟ್ ಜಟಾಪಟಿ ಪ್ರಕರಣ, ಎಸ್ಪಿ ಕಚೇರಿಗೆ ನಟ ಯಶ್ ತಾಯಿ ಪುಷ್ಪಾ ಭೇಟಿ, ದೂರು ದಾಖಲು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.